ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ಇಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಪ್ರತಿನಿತ್ಯ ಲೈವ್ ವಿಡಿಯೋಗಳ ಮೂಲಕ ಆಗಿರಬಹುದು ಅಥವಾ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ತಮಗೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿ ನವೋದಯದ ಎಕ್ಸಾಮಲ್ಲಿ ಪರಿಸರ ಅಧ್ಯಯನ ವಿಷಯ ಆ್ಯಡ್ ಆಗಿರುವುದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಇಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳ ಮೂಲಕ ಇನ್ಫಾರ್ಮೇಷನ್ ಪ್ರತಿನಿತ್ಯ ಕೂಡ ನೀಡ್ತಾನೆ ಇದ್ದೀನಿ. ಯಾರು ನಮ್ಮ ಚಾನಲಲ್ಲಿ ಇರುವಂತಹ ಲೈವ್ ವಿಡಿಯೋಗಳ ಮೂಲಕ ಹಾಕಿರುವಂತಹ ಇನ್ಫಾರ್ಮೇಷನ್ ವಿಡಿಯೋಗಳಾಗಿರಬಹುದು ಅಥವಾ ಇಲ್ಲಿ ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ಇತ್ತೀಚೆಗೆ ಹಾಕ್ತಿರುವಂಥ ವಿಡಿಯೋಗಳು ಏನಿದಾವಲ್ವ ಎಲ್ಲವೂ ನವೋದಯದ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇವೆ ವಿದ್ಯಾರ್ಥಿಗಳೇ. ನೋಡ್ರಿ, ಇವತ್ತು ಕೂಡ ನಾನು ಇಲ್ಲಿ ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿ ತಾವು ಹೆಚ್ಚು ಅಂಕಗಳನ್ನು ಗಳಿಸಿ ಸೆಲೆಕ್ಟ್ ಆಗಬೇಕು ಅಂದರೆ ತಾವು ಕಡ್ಡಾಯವಾಗಿ ಈ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಅಂದಾಗ ತಾವು ಸೆಲೆಕ್ಷನ್ ಆಗ್ತೀರಿ. ಯಾಕಂದರೆ ಈ ಬಾರಿ ಪರಿಸರ ಅಧ್ಯಯನ ವಿಷಯ ಆ್ಯಡ್ ಆಗಿರುವುದರಿಂದ ನಿಮಗೆ ಈ ಬಾರಿ ಸವಾಲಿನ ವರ್ಷ ಅಂತಲೇ ಹೇಳಬಹುದು. ಸೊ ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಪೇಪರ್ ನಾನು ತೊಗೊಂಡು ಬಂದಿದ್ದೀನಿ ತಮಗೋಸ್ಕರ. ಇಲ್ಲಿ ನೋಡ್ಬೋದು ಪರಿಸರ ಅಧ್ಯಯನದ ಮಾದರಿ ಕ್ವಶನ್ ಪೇಪರ್. ಇಲ್ಲಿ ನೋಡ್ರಿ, ಹಾಲು ಯಾವ ರೂಪದ ದ್ರವ್ಯವಾಗಿದೆ? ಘನ, ಅನಿಲ, ದ್ರವ, ಪ್ಲಾಸ್ಮಾ ಅಂತ ಇದೆ. ಹಾಲು ನಿಮ್ಗೆ ಗೊತ್ತಿದೆ, ಅದು ದ್ರವ ಸ್ಥಿತಿಯಲ್ಲಿರುವಂತಹ ದ್ರವ್ಯ ಆಗಿದೆ. ಮುಂದಿನ ಪ್ರಶ್ನೆ, ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ವಾಯುಶಕ್ತಿ, ಅದೇ ರೀತಿ ಚಲನ ಶಕ್ತಿ, ಪ್ರಚನ ಶಕ್ತಿ, ಸೌರಶಕ್ತಿ ಅಂತಿದೆ. ಇಲ್ಲಿ ನೋಡ್ರಿ, ಚಲಿಸುವ ವಾಯು ಉಂಟು ಮಾಡುವಂತಹ ಶಕ್ತಿ, ಇಲ್ಲಿ ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ಯಾವುದು ಅಂದರೆ ಚಲನ ಶಕ್ತಿ ಆಗಿದೆ ವಿದ್ಯಾರ್ಥಿಗಳೇ. ಇಂಗಾಲದ ಡೈಆಕ್ಸೈಡ್ ಒಂದು ಮೂಲ ವಸ್ತು, ಮಿಶ್ರಣ, ಪ್ಲಾಸ್ಮಾ, ಸಂಯುಕ್ತ ವಸ್ತು ಅಂತ ಇದೆ. ನೋಡ್ರಿ, ಇದು ಆನ್ಸರ್ ಯಾವುದಾಗುತ್ತೆ ವಿದ್ಯಾರ್ಥಿಗಳಂದರೆ ಸಂಯುಕ್ತ ವಸ್ತು ಆಗುತ್ತದೆ. ಯಾಕಂದರೆ ಇಂಗಾಲ ಡೈಆಕ್ಸೈಡಲ್ಲಿ CO2 ಅಂತ ಏನು ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಕೂಡ ಕರಿತೀವಿ. ಇಲ್ಲಿ ಇಂಗಾಲ ಮತ್ತು ಆಕ್ಸಿಜನ್ಗಳ ಮಿಶ್ರಣದಿಂದ ರಾಸಾಯನಿಕವಾಗಿ ಮಿಶ್ರಣ ಹೊಂದುವಂತಹ ಒಂದು ಇಂಗಾಲ ಡೈಆಕ್ಸೈಡ್ ಒಂದು ಮಿಶ್ರಣ, ಅದು ಸಂಯುಕ್ತ ವಸ್ತು ಆಗಿದೆ. ಆದ್ದರಿಂದ ಇಲ್ಲಿ ಇಂಗಾಲ ಡೈಆಕ್ಸೈಡ್ ಒಂದು ಸಂಯುಕ್ತ ವಸ್ತು, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತಲೂ ಕರಿತೀವಿ. ಇದರ ಒಂದು ಸಂಕೇತ CO2 ಕೂಡ ಆಗಿದೆ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಫಾಸ್ಫೇಟ್ ಅಂತಿದೆ. ಇಲ್ಲಿ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಗುತ್ತದೆ. ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ಸ್ಗಳು ನೋಡಬಹುದು, 10, 8, 9, 7 ಅಂತಿದೆ. ಮೊದಲಿಗೆ 9 ಇದ್ದು, ಬಟ್ ಇವಾಗ 8 ಗ್ರಹಗಳು ಮಾತ್ರ ಇವೆ. ಇದರಲ್ಲಿ ಪ್ಲೂಟೋವನ್ನು ಅದನ್ನು ಕೇವಲ ಅವರು ಕ್ಷುದ್ರ ಗ್ರಹ ಅಂತ ಘೋಷಣೆ ಮಾಡಿರುವುದರಿಂದಾಗಿ ಕೇವಲ 8 ಗ್ರಹಗಳು ಇವೆ. ತಂಬಾಕಿನಲ್ಲಿರುವ ವಿಷ ಪದಾರ್ಥ ಆಲ್ಕೋಹಾಲ್, ಕೆಫಿನ್, ಪಾದರಸ, ನಿಕೋಟಿನ್ ಅಂತಿದೆ. ತಂಬಾಕಿನಲ್ಲಿರುವಂತಹ ವಿಷ ಪದಾರ್ಥ ಯಾವುದು ಅಂದರೆ ನಿಕೋಟಿನ್ ಆಗಿದೆ ವಿದ್ಯಾರ್ಥಿಗಳೇ. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ರಾತ್ರಿ ಕುರುಡು, ಸ್ಕರ್ವಿ, ಬೇರೆ ಬೇರೆ ರಿಕೆಟ್ಸ್ ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ಬೇರೆ ಬೇರೆ ಆಗುತ್ತದೆ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿರುತ್ತದೆ ಅಂತ ಕೇಳಲಾಗಿದೆ. ನೋಡ್ಬೋದು, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಇದೆ 0.04 ಆಗಿದೆ. ಲೋಲಕದ ಚಲನೆಯು ಭ್ರಮಣ ಚಲನೆ, ವೃತ್ತಿಯ ಚಲನೆ, ಆಂದೋಲನ ಚಲನೆ, ವಕ್ರ ಚಲನೆ ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದು ಅಂದರೆ ವಿದ್ಯಾರ್ಥಿಗಳೇ ಆಂದೋಲನ ಚಲನೆ ಆಗಿದೆ. ಇನ್ನು ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ಯಾವುದು ಅಂತ ಕೇಳಲಾಗಿದೆ. ಬಿ, ಎ, ಸಿ, ಡಿ ಅಂತಿದೆ. ಇದರಲ್ಲಿ ಆಪ್ಷನ್ ನೋಡ್ಬೋದು ಸಿ ಆಪ್ಷನ್ ಇದೆ. ನೋಡ್ರಿ, ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ವಿದ್ಯಾರ್ಥಿಗಳು. ಇಲ್ಲಿ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಲಾಗಿದೆ. ನೋಡ್ರಿ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿರುವಂತಹ ಗ್ರಹ ಯಾವುದು ಅಂದರೆ ಇಲ್ಲಿ ಶುಕ್ರ ಗ್ರಹ ಆಗಿದೆ. ಇದಕ್ಕೆ ಬೆಳ್ಳಿ ಚುಕ್ಕಿ ಅಂತಲೂ ಕರೀತಾರೆ. ಇನ್ನು ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? 150 ವರ್ಷಗಳು, 40 ವರ್ಷಗಳು, 20 ವರ್ಷಗಳು, 70 ವರ್ಷಗಳು ಅಂತಿದೆ. ಇಲ್ಲಿ ಆನ್ಸರ್ ಡಿ 70 ವರ್ಷಗಳು. ತೆಂಗು ಯಾವ ಗುಂಪಿಗೆ ಸೇರಿದೆ? ಏಕವಾರ್ಷಿಕ ಸಸ್ಯಗಳು, ತ್ರೈವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು ಅಂತಿದೆ. ಬಹುವಾರ್ಷಿಕ ಸಸ್ಯಗಳು ಡಿ ಆಪ್ಷನ್ ಆಗ್ತದೆ. ದ್ರವರೂಪದ ಲೋಹ ಹಿತ್ತಾಳೆ, ಪಾದರಸ, ಅಲ್ಯೂಮಿನಿಯಂ, ತಾಮ್ರ ಅಂತಿದೆ. ದ್ರವರೂಪದಲ್ಲಿರುವಂತಹ ಲೋಹ ಯಾವುದು ಅಂದರೆ ಪಾದರಸ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ದ್ರವರೂಪದ ಅಲೋಹ ಅಂತ ಕೇಳಿದ್ರೆ ಅದನ್ನು ತಾವು ನೆನಪಿಟ್ಕೊಂಡ್ರೆ, ಒಂದು ವೇಳೆ ಈ ರೀತಿ ಕೊಟ್ಟರು ಅಂದರೆ ದ್ರವರೂಪದ ಅಲೋಹ ಬ್ರೋಮಿನ್ ಆಗಿದೆ. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಾರ್ಖಾನೆಗಳು, ಮನೆಗಳು, ಅರಣ್ಯಗಳು, ಕಟ್ಟಡಗಳು ಅಂತಿದೆ. ವಾಯುಮಾಲಿನ್ಯಕ್ಕೆ ಕಾರಣ ಯಾವುದು ಅಂದರೆ ಕಾರ್ಖಾನೆಗಳು ಆಗಿದೆ.
ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಪುದುಚೇರಿ, ಲಕ್ಷದ್ವೀಪ ಮತ್ತು ಚಂಡೀಗಢ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಪುದುಚೇರಿ ಆಗಿದೆ. ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗಿರುವ ರೇಖಾಂಶವನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಕಾಂತೀಯ ರೇಖಾಂಶ, ನಿಜವಾದ ರೇಖಾಂಶ, ಪ್ರಧಾನ ರೇಖಾಂಶ, ಅನಿಯಂತ್ರಿತ ರೇಖಾಂಶ ಅಂತಿದೆ. ಅದು ಯಾವುದಾಗುತ್ತೆ ಅಂದರೆ ಸಿ ಆಪ್ಷನ್ ಪ್ರಧಾನ ರೇಖಾಂಶ ಆಗುತ್ತದೆ. ಭೂಮಿಯ ದೈನಂದಿನ ಚಲನೆಯ ಕಾಲ ಎಷ್ಟು ಗಂಟೆ? 24 ಗಂಟೆ, 48 ಗಂಟೆ, 12 ಗಂಟೆ, 36 ಗಂಟೆ ಅಂತಿದೆ. ಭೂಮಿ ತನ್ನ ಸುತ್ತ ತಾನು ಒಂದು ಸುತ್ತ ಹಾಕಲಿಕ್ಕೆ ಇಲ್ಲಿ ತೆಗೆದುಕೊಳ್ಳುವ ಟೈಮ್ ಎಷ್ಟು ಅಂದರೆ 24 ಅವರ್ಸ್, 24 ಗಂಟೆಗಳು. ಸೊ ಇಲ್ಲಿ ಎ ಆನ್ಸರ್ ಆಗ್ತದೆ. ನೆಕ್ಸ್ಟು ರಬ್ಬರ್ ಯಾವ ರೀತಿಯ ಕಸ ಅಂತ ಕೇಳಲಾಗಿದೆ. ಒಣ ಕಸ, ಮಿಶ್ರ ಕಸ, ಹಸಿ ಕಸ, ಈ ತ್ಯಾಜ್ಯ ಕಸ ಅಂತಿದೆ. ಇಲ್ಲಿ ಆಪ್ಷನ್ ಎ ಇದೆ ನೋಡ್ರಿ, ಒಣ ಕಸ ಆಗಿದೆ. ಭಾರತವು ವಿಸ್ತೀರ್ಣದಲ್ಲಿ ಭೂ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 5, 6, 8, 7 ಅಂತಿದೆ. ಇಲ್ಲಿ ಆಪ್ಷನ್ ಡಿ ಇದೆಲ್ಲ ನೋಡ್ಬೋದು, 7ನೇ ಸ್ಥಾನದಲ್ಲಿದೆ. ಇಲ್ಲಿ ತಾಜ್ ಮಹಲ್ ಇರುವ ಸ್ಥಳ ಯಾವುದು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ಸ್ಗಳು ದೆಹಲಿ, ಜೈಪುರ್, ಆಗ್ರಾ, ಅಹಮದಾಬಾದ್ ಅಂತಿದೆ. ಇಲ್ಲಿ ಆಪ್ಷನ್ ಸಿ ಆಗ್ರಾ. ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೀಟ್ ಯಾರು ಅಂದರೆ ಮಾಲತಿ ಹೊಳ್ಳ, PT ಉಷಾ, ಸಾನಿಯಾ ಮಿರ್ಜಾ, ಮಮತಾ ಪೂಜಾರ್ ಅಂತಿದೆ. ಎ ಆಪ್ಷನ್ ಮಾಲತಿ ಹೊಳ್ಳ ಅವರು. ಕಬಡ್ಡಿ ತಂಡದಲ್ಲಿ ಒಂದು ಕಡೆ ಆಟದ ಮೈದಾನದಲ್ಲಿ ಆಡುವ ಆಟಗಾರ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ ನೋಡ್ಬೋದು 7 ಆಟಗಾರರು. ಸೌರಶಕ್ತಿಯ ಮೂಲ ಚಂದ್ರ, ಗ್ರಹಗಳು, ಉಲ್ಕೆ, ಸೂರ್ಯ ಅಂತಿದೆ. ಇಲ್ಲಿ ಆಪ್ಷನ್ ಡಿ ಆಗುತ್ತದೆ ವಿದ್ಯಾರ್ಥಿಗಳೇ, ಸೂರ್ಯ. 3 ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ ಯಾವುದು? ದ್ವೀಪ, ಮರುಭೂಮಿ, ಪ್ರಸ್ಥಭೂಮಿ, ಪರ್ಯಾಯ ದ್ವೀಪ ಅಂತಿದೆ ವಿದ್ಯಾರ್ಥಿಗಳೇ, ಇದು ಪರ್ಯಾಯ ದ್ವೀಪ ಆಗುತ್ತದೆ. ಇಲ್ಲಿ ಸಿ ಆಪ್ಷನ್. ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂದರೆ ಶರಾವತಿ, ಮಹಾನದಿ, ನೇತ್ರಾವತಿ, ನರ್ಮದಾ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಮಹಾನದಿ ಆಗುತ್ತದೆ. ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ ಒಯಾಸಿಸ್, ಮರುಭೂಮಿ, ಮೈದಾನ, ದ್ವೀಪ. ಸುತ್ತಲೂ ಆವೃತವಾಗಿರುವುದು ಯಾವುದು ಅಂದರೆ ದ್ವೀಪ ಆಗಿದೆ. ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ ಸಿಂಪಡಿಸುವ ನೀರಾವರಿ, ಹನಿ ನೀರಾವರಿ, ಏತ ನೀರಾವರಿ, ಕಾಲುವೆ ನೀರಾವರಿ ಅಂತಿದೆ. ಇಲ್ಲಿ ಎ ಆಪ್ಷನ್ ನೋಡ್ಬೋದು, ಸಿಂಪಡಿಸುವ ನೀರಾವರಿ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪವು ಏನನ್ನು ಸೂಚಿಸುತ್ತದೆ? ನಿಲ್ಲಲು, ಕಾಯಲು, ಹೋಗಲು, ಸಿದ್ಧವಾಗಲು ಅಂತಿದೆ. ಇಲ್ಲಿ ಹೋಗಲು ಸೂಚಿಸುತ್ತದೆ. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ ಆಧುನಿಕ ಕುಟುಂಬ, ಅವಿಭಕ್ತ ಕುಟುಂಬ, ವೈಯಕ್ತಿಕ ಕುಟುಂಬ, ವಿಭಕ್ತ ಕುಟುಂಬ ಅಂತಿದೆ. ಇದು ವಿಭಕ್ತ ಕುಟುಂಬ ಆಗಿದೆ ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಧಾರವಾಡ. ಇಲ್ಲಿ ಎ ಆಪ್ಷನ್ ಯಾವುದು ಅಂದರೆ ದಕ್ಷಿಣ ಕನ್ನಡ ಆಗುತ್ತದೆ ವಿದ್ಯಾರ್ಥಿಗಳೇ. ಕೆಳಗಿನ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆ ಯಾವುದು? ಫುಟ್ಬಾಲ್, ಕಬಡ್ಡಿ, ರಾಕ್ ಕ್ಲೈಂಬಿಂಗ್, ಖೋಖೋ ಅಂತಿದೆ. ಇದರಲ್ಲಿ ಆನ್ಸರ್ ರಾಕ್ ಕ್ಲೈಂಬಿಂಗ್ ಆಗಿದೆ. ಇನ್ನು ಜೀವದ್ರವ ಯಾವುದು? ಎಣ್ಣೆ, ಜೇನುತುಪ್ಪ, ಹಾಲು, ನೀರು ಅಂತಿದೆ. ನೋಡ್ರಿ, ಜೀವದ್ರವ ಅಂತ ನೀರಿಗೆ ಕರೆಯುತ್ತಾರೆ. ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಯಾವುದು? ಬಳಪದ ಕಲ್ಲು, ಮರಳು ಕಲ್ಲು, ಮರದ ದಿಮ್ಮಿಗಳು, ಕಡಪದ ಕಲ್ಲು ಅಂತಿದೆ. ಇಲ್ಲಿ ಆಪ್ಷನ್ ಸಿ ಮರದ ದಿಮ್ಮಿಗಳು. ಸಮುದ್ರ ತೀರವು ಸಾಮಾನ್ಯವಾಗಿ ಯಾವುದರಿಂದ ಕೂಡಿರುತ್ತದೆ? ನೋಡ್ಬೋದು, ಮರಳು ಮತ್ತು ಪುಡಿಕಲ್ಲು, ಕಲ್ಲು ಮತ್ತು ಬಂಡೆಗಳು, ನದಿ ಮತ್ತು ಕಣಿವೆಗಳು, ಮಣ್ಣು ಮತ್ತು ಕೆಸರು. ಇಲ್ಲಿ ಆನ್ಸರ್ ನೋಡಿದಾಗ ಮರಳು ಮತ್ತು ಪುಡಿಕಲ್ಲು. ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ ಮಾರ್ಕೋನಿ, ಗ್ರಹ್ಯಾಮ್ ಬೆಲ್, ರೈಟ್ ಸಹೋದರರು, ಜಾನ್ ಲೂಯಿ ಬೇರ್ಡ್ ಅಂತಿದೆಯಲ್ವಾ, ಇಲ್ಲಿ ಜಾನ್ ಲೂಯಿ ಬೇರ್ಡ್ ಅವರು. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಂಡ್ ಅವರು ಪ್ರಾರಂಭಿಸಿದ ಚಳುವಳಿ? ಅಪ್ಪಿಕೋ ಚಳುವಳಿ, ಜಂಗಲ್ ಬಚಾವ್, ಮೌನ ಕಣಿವೆ ಚಳುವಳಿ, ಚಿಪ್ಕೋ ಚಳುವಳಿ ಅಂತಿದೆ. ವಿದ್ಯಾರ್ಥಿಗಳಲ್ಲಿ ಸಿ ಆಪ್ಷನ್ ಆಗುತ್ತದೆ, ಚಿಪ್ಕೋ ಚಳುವಳಿ. ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವವರು ಬಡಗಿ, ಚಮ್ಮಾರ, ಕಮ್ಮಾರ, ಕುಂಬಾರ ಅಂತಿದೆ. ಎ ಆಪ್ಷನ್ ಬಡಗಿ ಆಗುತ್ತದೆ. ಇನ್ನು ರಾಷ್ಟ್ರೀಯ ಹೂವು ಗುಲಾಬಿ, ಕಮಲ, ಮಲ್ಲಿಗೆ, ಸಂಪಿಗೆ ಅಂತಿದೆ. ಇದು ಬಿ ಆಪ್ಷನ್ ಕಮಲ. ಪ್ರಪಂಚದ ಅತಿ ಎತ್ತರದ ಶೃಂಗ ಮುಳ್ಳಯ್ಯನಗಿರಿ, ಅಣ್ಣೈಮುಡಿ, ಮೌಂಟ್ ಗಾಡ್ವಿನ್ ಅಸ್ಟಿನ್, ಮೌಂಟ್ ಎವರೆಸ್ಟ್ ಅಂತಿದೆ. ಸೊ ಇಲ್ಲಿ ಡಿ ಆಪ್ಷನ್ ಮೌಂಟ್ ಎವರೆಸ್ಟ್. ಇವು ತಮಗೆ ಸಂಬಂಧಪಟ್ಟ ಈ ವರ್ಷದ ನವೋದಯ ಎಕ್ಸಾಮ್ಗೆ ಕೇಳಬಹುದಾದ ಪರಿಸರ ಅಧ್ಯಯನದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ.